ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಸಜ್ಜನ ಹಾಗೂ ಗೌರವಾನ್ವಿತರಾದಂಥ ಹೊಸದುರ್ಗ ಶಾಸಕರಾದಂಥ BG ಗೋವಿಂದಪ್ಪನವರು ವಾಣಿ ವಿಲಾಸ ಸಾಗರದ ಕೋಡಿಯನ್ನು ಇಳಿಸಬೇಕು ಅಂತೇಳಿ ಪದೇ ಪದೇ ಮಾತಾಡ್ತಿರತಕ್ಕಂಥದ್ದು ಅವರ ಹುದ್ದೆಗೆ ಶೋಭೆ ತರುವಂಥದ್ದಲ್ಲ. ಮಧ್ಯ ಕರ್ನಾಟಕದ ಜಲಪಾತ್ರ VV ಸಾಗರ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರು, ಅಂತರ್ಜಲ, ಮಧ್ಯ ಕರ್ನಾಟಕದ ಏಕೈಕ ಜಲಾಶಯ ಇದಾಗಿರೋದ್ರಿಂದ ಇದನ್ನು ಉಳಿಸುವ ಕಡೆ ಅವರು ಗಮನ ಕೊಡಬೇಕು ಹೊರತು ಇದನ್ನು ಹಾಳು ಮಾಡ್ತೀನಿ ಅಂತಕ್ಕಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ಮೈಸೂರು ಮಹಾರಾಜರು ನಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಕಟ್ಟುವಾಗ ಅವರ ಕುಟುಂಬದ ಒಡವೆಗಳನ್ನು ಮಾರಿ ಬ್ರಿಟಿಷ್ ಇಂಜಿನಿಯರ್ ಅಂತ HD ರೈಸ್ನಂಥವರು ಇದನ್ನು ಅತ್ಯಂತ ಸೈಂಟಿಫಿಕ್ ಆಗಿ ಇದನ್ನು ಕಟ್ಟಿದ್ದಾರೆ. 135 ಅಡಿ ಹೋದ್ರೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲಿದ್ದಂಥ ರೈತರನ್ನ ಸ್ಥಳಾಂತರ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಹೋಗಿ ಅದನ್ನು ಗಡಿಗಳನ್ನು ಗುರುತಿಸಿದ್ದಾರೆ. ಆದರೆ ಗೋವಿಂದಪ್ಪನವರು ಶಾಸಕರಾದಾಗ ಇಷ್ಟು ವರ್ಷಗಳಿಲ್ಲದ ಈ ತಗಾದಿಯನ್ನು ಇವತ್ತು ಹುಟ್ಟಾಕಿ 2 ತಾಲೂಕುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥದ್ದು ನಿಮ್ಮ ವಯಸ್ಸಿಗೆ ಮತ್ತು ಹುದ್ದೆಗೆ ಸರಿಯಾದ್ದಲ್ಲ. ವಾಣಿ ವಿಲಾಸ ಸಾಗರದಲ್ಲಿ ಈ ಜಗತ್ತಿನಲ್ಲಿ ಯಾವುದಾದ್ರೂ ಕೆರೆಗಳನ್ನು ಕೋಡಿ ಎತ್ತಿಸುವುದು ನೋಡಿದ್ವಿ, ಕೆರೆ ಕಟ್ಟುವುದನ್ನು ನೋಡಿದ್ವಿ. ಆದರೆ ಕೆರೆಗಳ ಕೋಡಿಯನ್ನು ತೆಗೆಸುವಂಥದ್ದು, ಕೆರೆಯನ್ನು ಹೊಡೆದಾಕಿರುವಂಥದ್ದನ್ನು ನಾವೆಲ್ಲೂ ನೋಡಿಲ್ಲ. ಆದ್ದರಿಂದ ಗೋವಿಂದಪ್ಪನವರು ಪದೇ ಪದೇ ನೀವು ನಿಮ್ಮ ಕೈ ಕೆಳಗಡೆ ಕೆಲವರು ಇಂಜಿನಿಯರ್ ಇಟ್ಕೊಂಡಿದ್ರು, ಅವ್ರು ರಿಟೈರ್ಡ್ ಆದ್ರೂ ಮನೆಗೆ ಹೋಗಂಗಿಲ್ಲ. ಅವ್ರು ನಿಮ್ಮ ತಾಲೂಕಿನವರೇನೆ ಅವ್ರನ್ನ ಇಟ್ಕೊಂಡ್ಬಿಟ್ಟು ನಿಮಗೆ ಬೇಕಾದಂಗೆ ವರದಿ ತಯಾರಿಸ್ಬಿಟ್ಟು ನೀವು ಕೋಡಿ ತಗ್ಗಿಸ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಸಲ್ಲದು. ಅದ್ರ ಜೊತೆಗೆ ನಮ್ಮ ವಾಣಿ ವಿಲಾಸ ಸಾಗರಕ್ಕೆ ನಿಮ್ಮ ಕೊಡುಗೆ ಏನಿದೆ? ನೀವು ಮತ್ತೆ ಶಿರಾ ಶಾಸಕರಾದಂಥ ಜಯಚಂದ್ರ ಅವರು ಸೇರಿ ವಾಣಿ ವಿಲಾಸ ಸಾಗರಕ್ಕೆ ಮೀಸಲಾಗಿದ್ದಂಥ ಯಡಿಯೂರಪ್ಪನವ್ರು ಕೊಟ್ಟಿದ್ದಂಥ 5 TMC ನೀರನ್ನು ನೀವು 2 TMCಗೆ ಇಳಿಸಿರಿ. ಭದ್ರಾ ಮೇಲ್ದಂಡೆ ಕಾಲುವೆಯನ್ನು ತುಮಕೂರು ಬ್ರಾಂಚ್ ಕಾಲುವೆನ ಹಿರಿಯೂರು ತಾಲೂಕಲ್ಲಿ ಹೋಗೋದನ್ನ ನೀವು ಹೊಸದುರ್ಗ, ಉಳಿಯಾರು, ಚಿಕ್ಕನಕನಹಳ್ಳಿ ಆ ಕಡೆಗೆ ತಗೊಂಡೋದ್ರಿ. ನಿಮ್ಮ ಕೊಡುಗೆ ಏನು? ವಾಣಿ ವಿಲಾಸ ಸಾಗರಕ್ಕೋಸ್ಕರ ನೀವು ಏನು ಮಾಡಿದ್ರ? ಒಂದು ಹನಿ ನೀರು ತರೋದಕ್ಕೂ ನಿಮ್ಮ ಕೈಲಿ ಆಗಿಲ್ಲ. ಆದ್ದರಿಂದ ಕೋಡಿ ಇಳಿಸ್ತೀವಿ ಅಂತಕ್ಕಂಥ ಪ್ರಸ್ತಾವವನ್ನು ಕೈಬಿಟ್ಟು ದಯವಿಟ್ಟು 2 ತಾಲೂಕುಗಳ ಮಧ್ಯೆ ವಿಷ ಬೀಜ ಬಿತ್ತಬೇಡ್ರಿ. ದಯವಿಟ್ಟು ನಿಮಗೆ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ನೀವು ಇನ್ನು ಮುಂದೆ ಈ ರೀತಿ ಮಾತಾಡಬಾರ್ದು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ.